ಅಪರಾಧ ಜಗತ್ತಿನ ಅನಾವರಣ. FIRಗೆ ಸ್ವಾಗತ. ನಾನು ಸಂದೀಪ್ ಮೇಲುಗಿರಿ. ಅಲ್ಲಿ ಅವಳು ಜಸ್ಟ್ ಬಚಾವ್, ಇಲ್ಲಿ ಇವನು ಜಸ್ಟ್ ಮಿಸ್. ಆಕೆ ಸತ್ಲು ಅಂತ ಇವಳು ಹೋದ್ಲು, ಅವನು ಸತ್ತ ಅಂತ ಅವರು ಹೋದ್ರು. ಆದ್ರೆ ಇಬ್ಬರ ಆಯಸ್ಸು ಗಟ್ಟಿ ಇತ್ತು. ಸಾವಿನ ಮನೆಯ ಬಾಗಿಲು ಬಡಿದು ಬಂದವರ ಹಿಂದಿನ ಆಘಾತಕಾರಿ ಕಥೆ ಇದೆ ಇವತ್ತಿನ FIRನಲ್ಲಿ. ತಿಥಿ ಸಿನಿಮಾದ ಸೆಂಚುರಿ ಗೌಡನ ಥರ ಹೀಗ ವಯಸ್ಸಾದವನೊಬ್ಬ ಊರ ಮಧ್ಯದಲ್ಲೊಂದು ಕಡೆ ಕೂತ್ಕೊಂಡು ಎಲ್ರಿಗೂ ಬೈತಾ ಇದ್ರೆ ಯಾರು ತಲೆ ಕೆಡಿಸ್ಕೊಳ್ದೆ ಮಜಾ ತಗೊಳ್ತಾರೆ. ಆದರೆ ಮನೆ ಮುಂದೆ ಕೂತ್ಕೊಂಡು ಎದುರು ಮನೆಯವರಿಗೆ ಸದಾ ಬೈತಾ ಇದ್ರೆ ಅವ್ರು ಸುಮ್ಮನೆ ಇರ್ತಾರ? ಟಾರ್ಚರು ಅಂತ ಕಂಪ್ಲೇಂಟ್ ಮಾಡಬಹುದಿತ್ತು, ಆದರೆ ಮರ್ಡರ್ ಮಾಡಬೇಕು ಅಂತ ಹೋಗ್ಬಿಟ್ಲು ಆ ಹುಡುಗಿ. ಈ ಹೆಣ್ಣು ಮಗಳು ಅಜ್ಜಿಯೊಬ್ಬಳನ್ನ ಸಾಯಿಸ್ತೀನಿ ಅಂತ ಹೋದ ಕಥೆಯ ಹಿಂದೆ ರೋಚಕ ವಿಷಯಗಳಿವೆ, ವಿಚಿತ್ರ ಸತ್ಯಗಳಿವೆ. ಆ ವಿಭಿನ್ನ ಕಥೆಯನ್ನ ನಿಮ್ಮ ಮುಂದೆ ಬಿಚ್ಚಿಡೋದಕ್ಕೂ ಮೊದಲು ಮಗನ ಪ್ರೀತಿಗೆ ಅಮ್ಮ ಬಲಿಯಾದ ಆ ದುರಂತ ಕಥೆಯನ್ನ ಹೇಳ್ಬಿಡ್ತೀವಿ. ಅಲ್ಲಿ ಅವನನ್ನ ಸಾಯಿಸೋದಕ್ಕೆ ಅಂತ ಬಂದವರು ಆತನ ತಾಯಿಯನ್ನ ಕೊಂದು ಹೋಗಿದ್ದಾರೆ. ಇಂಥದ್ದೊಂದು ಘಟನೆ ನಡೆದಿದ್ದು ಗದಗ ಜಿಲ್ಲೆಯ ಮುಳಗುಂದ ಪಟ್ಟಣದಲ್ಲಿ. ಅಲ್ಲಿನ ಬಡಪಾಯಿ ತಾಯಿ ಕಮಲವ್ವ ತನ್ನ ಇಬ್ಬರು ಗಂಡು ಮಕ್ಕಳ ಜೊತೆ ಹಲವಾರು ವರ್ಷಗಳಿಂದ ವಾಸವಾಗಿದ್ಲು. ಅವರ ಪೈಕಿ ಹಿರಿಯವ ಮಹಾಂತೇಶ. ಆತ ಚಿಕ್ಕ ವಯಸ್ಸಲ್ಲೇ ತನ್ನ ಜವಾಬ್ದಾರಿಯನ್ನ ಅರಿತು ಒಳ್ಳೆ ಕೆಲಸಗಾರನಾಗಿದ್ದ. ಬೇರೆ ಬೇರೆ ಊರುಗಳಿಗೆ ಹೋಗಿ ದುಡಿತಾ ಇದ್ದ. ಆದರೆ ಚಿಕ್ಕವನು ಅನ್ನೋ ಕಾರಣಕ್ಕೋ ಏನೋ ಕಮಲವನ ಮುದ್ದಿನ ಮಗ ರವಿ ಪಕ್ಕ ಉಡಾಳ್ನಾಗ ಹೋಗಿದ್ದ. ಅಮ್ಮನ ದುಡ್ಡಲ್ಲಿ ಚೈನಿ ಹಾಕ್ಕೊಂಡು ಊರು ತುಂಬ ಪೋಲಿ ಅಲ್ಕೊಂಡಿದ್ದಂಥ ರವಿಗೆ ಲವ್ ಆಗೋದಕ್ಕೆ ಜಾಸ್ತಿ ಸಮಯ ಹಿಡಿಲಿಲ್ಲ. ಆಕೆ ಮುಳುಗುಂದ ಪಟ್ಟಣದಲ್ಲಿ ದೊಡ್ಡ ಹೆಸರಿರುವಂತಹ ಮೈಲಾರಪ್ಪ ಕುಟುಂಬದ ಹುಡುಗಿ. ಅವಳು ಈ ಪೋಲಿ ಬಿದ್ದ ರವಿಯನ್ನ ಪ್ರೀತಿಸ್ತಾ ಇದ್ದಾಳೆ ಅನ್ನುವಂಥ ವಿಷಯ ಅವರಿಗೆ ಗೊತ್ತಾಗ್ತಿದ್ದ ಹಾಗೇನೆ ಆ ಕುಟುಂಬದವರು ಸಿಡಿದೇಳ್ತಾರೆ. ರವಿಯ ಮೇಲೆ ಮುರ್ಕೊಂಡು ಬೀಳ್ತಾರೆ. ಆತನನ್ನ ಜೀವ ಸಹಿತ ಬಿಡಬೇಕು ಅಂದ್ರೆ ಊರು ಬಿಡಬೇಕು, ಇಲ್ಲ ಅಂದ್ರೆ ಕಥೆ ಮುಗಿಸ್ತೀವಿ ಅಂತ ಹೆದರಿಸಿ ಅವನು ಅಲ್ಲಿಂದ ಓಡ್ ಹೋಗೋ ತರ ಮಾಡ್ತಾರೆ. ಹಾಗೆ ಅವನು ಹೋದ್ಮೇಲೆ ರವಿ ಪ್ರೀತಿಸಿದ್ದಂಥ ಹುಡುಗಿಗೆ ಬೇರೆ ಮದುವೆಯನ್ನು ಮಾಡ್ತಾರೆ. ಆಕೆಯನ್ನ ವರಿಸಿದವನು ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ ಗ್ರಾಮದ ಸಹದೇವಪ್ಪ. ಇವನಿಗೆ ಹೆಂಡತಿಯ ಪ್ರೀತಿ ಬಗ್ಗೆ ಎಲ್ಲ ಗೊತ್ತಿತ್ತೋ ಏನೋ, ಒಂದ್ ರೀತಿ ದಿಗ್ಬಂಧನ ಹಾಕೊಂಡೇ ಅವಳನ್ನ ಇಟ್ಕೊಂಡಿದ್ದ. ಅಷ್ಟಾದ್ರೂ ಆಕೆಯನ್ನ ಕಾಂಟ್ಯಾಕ್ಟ್ ಅಲ್ಲೇ ಇಟ್ಕೊಂಡವನು ಈ ಪ್ರಿಯಕರ ರವಿ. ಅವರಿಬ್ಬರು ಕದ್ದು ಮುಚ್ಚಿ ಭೇಟಿಯಾಗೋದು, ಫೋನ್ನಲ್ಲಿ ಮಾತಾಡೋದು, ಇದೆಲ್ಲ ಸಹದೇವಪ್ಪನ ಗಮನಕ್ಕೆ ಬಂದ್ಬಿಟ್ಟಿತ್ತು. ಅವನು ಹಿಂಗೆ ಆದ್ರೆ ಇವಳ ಜೊತೆ ಸಂಸಾರ ನಡೆಸೋದಕ್ಕಾಗಲ್ಲ ಅಂತ ಅಂದು ತವರಿಗೆ ಕಳಿಸಿದ್ದೂ ಆಗಿತ್ತು. ನಂತರ ಹಿರಿಯರೆಲ್ಲ ಸೇರಿ ರಾಜಿ ಮಾಡಿ ಆ ಹುಡುಗಿಯನ್ನ ಗಂಡನ ಮನೆಗೆ ಕಳಿಸಿದ್ರು. ಇಷ್ಟಾದ ಮೇಲಂತೂ ಮೈಲಾರಪ್ಪನ ಕುಟುಂಬದವರು ಈ ರವಿಯನ್ನ ಶರಂಪರ ದ್ವೇಷಿಸ್ತಾ ಇದ್ರು. ಅದೇ ಕಾರಣಕ್ಕೆ ಈಗ ಮರ್ಡರ್ ಆಗಿರಬಹುದು ಅನ್ನುವಂಥ ಅನುಮಾನ ವ್ಯಕ್ತಪಡಿಸಿದವನು ಅಣ್ಣ ಮಹಾಂತೇಶ. ಅದೇನು ವಿಷಯ ಅನ್ನೋದು ನನಗೇನು ಗೊತ್ತಿದ್ದಿಲ್ಲ ರೀ ಅವ್ರ ಜಗಳದ್ದೆ. ಹಿಂಗಾಗೈತೆ ಅನ್ನೋ ಸುದ್ದಿ ಕೇಳಿ ನಾವು ಎಲ್ಲರಿಗೆ ಹೇಳಿ ನಮ್ಗೆ ಅವ್ರ ಮ್ಯಾಗ ಸಂಶಯ ರೀ. ಮಾತು ಯಾರು ಮೈಲಾರಪ್ಪ ಬಂಗಿರಿ. ಹಳೆ ದೇಶ ಅಂದ್ರೆ ಅವ್ರ ಮನ್ಯಾಗ ಒಂದು ಹುಡುಗಿ ಚುಡಾಯಿಸಿದ್ರಿ ನಮ್ಮ ತಮ್ಮ, ಅದ್ರ ಸಂಬಂಧ ಅವಾಗ ಜಗಳ ಆಗಿತ್ತು ರೀ. ಆ ಹಳೆ ಜಗಳ ಇದ್ದಿದ್ದು ರವಿ ಜೊತೆಗೆ. ಆದರೆ ಅಲ್ಲಿ ಕೊಲೆಯಾಗಿದ್ದು ಅವನ ತಾಯಿ ಕಮಲವ್ವ. ಮಗ ಪ್ರೀತಿ ಮಾಡಿದ್ದಕ್ಕೆ ತಾಯಿಯನ್ನ ಮರ್ಡರ್ ಮಾಡೋದು ಯಾವ ನ್ಯಾಯ? ಆದರೂ ಆ ಹುಡುಗಿ ಮನೆಯವರನ್ನ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ರು. ಆದರೆ ಅವರು ಹಂಗೆ ಮಾಡೋದಾಗಿದ್ರೆ ಯಾವತ್ತೂ ಆಗ್ತಾ ಇತ್ತು, ಅದು ಈಗ ಯಾಕೆ ಅಂದಿದ್ರು. ಅದು ಯೋಚಿಸಬೇಕಾಗಿದ್ದಂಥ ವಿಷಯವೇ. ಅಲ್ಲಿ ಹಂತಕರು ರವಿಯನ್ನ ಕೊಲ್ಲೋದಕ್ಕೆ ಬಂದಿದ್ರಾ ಅಥವಾ ಅವನ ತಾಯಿಯನ್ನ? ಮೋಸ್ಟ್ಲಿ ರವಿಯನ್ನೇ ಕೊಲ್ಲೋದಕ್ಕೆ ಬಂದಿದ್ರೇನೋ. ಆದರೆ ಆ ತಾಯಿ ಅಡ್ಡ ಬಂದ್ಲು ಅನ್ನೋ ಕಾರಣಕ್ಕೆ ಕೊಲೆಯಾಗಿರಬಹುದು ಅಂತ ಹಲವರಿಗೆ ಅನಿಸಿತ್ತು. ಮುಳುಗುಂದ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಸಿದ್ದೇಶ್ವರ ನಗರ ಅನ್ನೋ ಒಂದು ಏರಿಯಾದಲ್ಲಿ ಕಮಲವ್ವ ಮತ್ತು ಅವರ ಮಗ ರವಿ ಅನ್ನೋರ ಬೆಳಗ್ಗೆ ಸುಮಾರು ಮುಂಜಾನೆ 3 ಗಂಟೆ ಅಷ್ಟೊತ್ತಿಗೆ ಅವ್ರದ್ದು ಕೊಲೆ ಆಗ್ತದೆ. ಅದರನ್ವಯ ಮುಳುಗುಂದ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ 138/2016 ಅಂಡರ್ ಸೆಕ್ಷನ್ 302 and 307 ಕೇಸ್ ಕೂಡ ರಿಜಿಸ್ಟರ್ ಆಗ್ತದೆ. ಕಮಲವ್ವ ಸ್ಥಳದಲ್ಲೇ ಸತ್ತಿರ್ತಾರೆ. ರವಿ ಅವನು ಗಾಯಗೊಂಡಿರ್ತಾನೆ. ಅದೇ ಸ್ವಲ್ಪ ಸಂಶಯಕ್ಕೆ ಕಾರಣವಾಗಿತ್ತು. ಅಲ್ಲಿ ರವಿಯನ್ನ ಕೊಲ್ಲೋದಕ್ಕೆ ಬಂದವರು ಆತನನ್ನ ಸಾಯಿಸದೆ ಅವನ ತಾಯಿಯನ್ನ ಸಾಯಿಸಿ ಹೋಗ್ತಾರಾ?
ಅವರು ಬಂದಿದ್ದು ಕಮಲವನ್ನೇ ಕೊಲ್ಲೋದಕ್ಕ? ಯಾಕೆ ಆಕೆಯನ್ನ ಸಾಯಿಸ್ತಾರೆ? ಯಾರವರು ಅನ್ನೋದೇ ಗೊಂದಲ. ಬದುಕುಳಿದಿದ್ದಾನಲ್ಲ ರವಿ, ಅವನು ಏನಾದರೂ ಹೇಳಬಹುದು ಅಂದರೆ ಆತನಿಗೆ ಪ್ರಜ್ಞೆ ಇರಲಿಲ್ಲ. ಪ್ರಜ್ಞೆ ಬಂದ ಮೇಲೆ ಕೂಡ ಅವನು ಅದು ಹೇಗೆ ಕೇಳಿದ್ರು ಯಾವ ವಿಷಯವನ್ನು ಬಿಚ್ಚಿಡಲಿಲ್ಲ. ಮನ್ಯಾಗ ಮಾಡ್ಕೊಂಡ್ರೆ ಹಂಗೆ ಇಬ್ಬರು ಒಂದು 3 ಮಂದಿ ಬಂದು ಹಂಗೆ ಅವ್ವ ಇಲ್ಲ ಅದು ಫಸ್ಟ್ ಹಂಗೆ ಹೊಡ್ಯಾಕಂತ್ಬಿಟ್ರಿ ನನಗೆ. ಏನು ಅಣ್ಣ ದೇವ್ ಏನು ಶನಿವಾರ ಇಲ್ಲಾರ್ದಂಗೆ ಆಗ್ಬಿಡ್ತೀರಿ, ಹೊಡ್ಯಾಕಂತ್ಬಿಟ್ರಿ ನನಗೆ. ಮನ್ಯಾಗ ಮುಕ್ಕೊಂಡಿದ್ರಿ ನಾ ಇನ್ನು ಮುಕ್ಕೊಂಡಾಗ ಅವ್ವ ಮುಕ್ಕೊಂಡಿದ್ದಿಲ್ರಿ. ಅವ್ರು ಹಂಗೆ ಏಕೆ ಹಂಗೆ ಹೊಡ್ಯಾಕಂತ ಬಿಟ್ರಿ ತೊಗೊಂಡು. ಅದು ಎದರ ಸಂಬಂಧ ರೀ? ಕಾರಣ ಏನು? ಹೊಡ್ಯಾಕ ಕಾರಣ ಏನು? ಅಲ್ಲಿ ತೊಗೊಂಡು ಹೊಡ್ಯಾಕಂತ ಬಿಟ್ರಿ. ಅಲ್ಲ ಎದರ ಸಲ ಹೊಡೆದ್ರಿ ಅವ್ರು ನಿಮಗೆ? ಹೊಡ್ಯಾಕಂತ್ರಿ ಅವ್ರು ಮುಕ್ಕೊಂಡಿದ್ರಿ. ಕೇಳಿಸ್ಕೊಂಡ್ರಲ್ಲ, ಇದು ರಾತ್ರಿ ಮಲಗಿದ್ದಾಗ ಮಾಡಿದಂಥ ಅಟ್ಯಾಕ್ ಅನ್ನೋದಷ್ಟೇ ಅವನ ಮಾತಲ್ಲಿ ಅರ್ಥವಾಗಿತ್ತು. ಅಷ್ಟರಲ್ಲಾಗಲೇ ಪೊಲೀಸರ ತನಿಖೆಯ ದಿಕ್ಕನ್ನು ನಿರ್ಧರಿಸಿದ್ದು ಈ ನಾಯಿ ರ್ಯಾಂಬೋ. ಇದು ಗದಗದ ಜನರ ಪಾಲಿಗೆ ಮತ್ತು ಪೊಲೀಸರ ಪಾಲಿಗೆ ವರದಾನವಾಗಿರುವಂಥ ನಾಯಿ. ಕಳೆದ 8-9 ವರ್ಷಗಳಿಂದ ಪತ್ತೆ ಕಾರ್ಯದಲ್ಲಿ ತೊಡಗಿರುವಂಥ ಈ ರ್ಯಾಂಬೋ ತೋರಿಸಿದ ಕ್ಲೂಗಳು ಸಾಕಷ್ಟಿವೆ. ಹೆಚ್ಚು ಕಡಿಮೆ ಎಲ್ಲವೂ ಪಕ್ಕಾ ಆಗಿವೆ. ಈ ಡಾಗಿಯಿಂದಾನೇ ಪೊಲೀಸರು ಸಾಕಷ್ಟು ಪ್ರಕರಣಗಳನ್ನು ಸಲೀಸಾಗಿ ಭೇದಿಸಿದ್ದಾರೆ. ಈ ಕೇಸಲ್ಲೂ ಕೂಡ ರ್ಯಾಂಬೋ ಕರೆಕ್ಟಾಗೇ ಇದ್ದ. ಕೊಲೆ ಆದಾಗ ಪ್ರಾಬ್ಲಮ್ ಏನಾಯಿತು, ಯಾರೂ ಕೂಡ ಆರೋಪಿಗಳನ್ನ ನೋಡಿರಲಿಲ್ಲ. ರವಿಗೆ ಇನ್ನೂ ಕೂಡ ಪ್ರಜ್ಞೆ ಕೂಡ ಇರಲಿಲ್ಲ. ಸೊ ಇನಿಷಿಯಲ್ FIR ಅಲ್ಲಿ ಯಾರ್ದು ಕೂಡ ಹೆಸರು ಕೂಡ ಮೆನ್ಷನ್ ಮಾಡಿ ಯಾರು ಕೂಡ ಕೊಟ್ಟಿರಲಿಲ್ಲ. ಬಿಕಾಸ್ ಯಾರು ಗೊತ್ತಿರಲಿಲ್ಲ ಕೊಲೆ ಹೇಗೆ ಮಾಡಿದ್ದಾರಂತ. ಇನ್ಸಿಡೆಂಟ್ ಬ್ಯಾಕ್ಗ್ರೌಂಡ್ ಇತ್ತು. ಸೊ ಯಾಡ್ FIR ಆಫ್ ಐಡಿಯಾ. ಅದರಲ್ಲಿ ಮುಖ್ಯವಾಗಿ ನಮ್ಮ ಡಾಗ್ ಸ್ಕ್ವಾಡ್ನ ರ್ಯಾಂಬೋ ಅನ್ನುವಂಥ ಒಂದು ನಾಯಿ ಅಲ್ಲಿ ಮರ್ಡರ್ ಸ್ಪಾಟಿಂದ ಸೀದಾ ಹೋಗಿ ಇದೆಲ್ಲ ಆದ ನಂತರ ಟು ಸದ್ಯಕ್ಕೆ ಬಚ್ಚಿಟ್ಕೊಳ್ಳಿಕ್ಕೆ ಅದೇ ಹೆಂಡತಿ ಮನೆಗೆ ಹೋಗಿದ್ದಾರೆ ಅಲ್ಲಿ ಊರಲ್ಲಿ. ಸೊ ಅದೇ ಮನೆ ಹತ್ರ ಹೋಗಿ ಅಲ್ಲಿ ನಿಲ್ತದೆ. ಅಲ್ಲಿ ನಿಂತಾದ್ಮೇಲೆ ಅಫ್ಕೋರ್ಸ್ ದೆನ್ ಅದರ ಮೇಲೆ ತನಿಖೆ ಮಾಡೋದಕ್ಕೆ ಶುರು ಮಾಡಿದಾಗ ದೆನ್ ಖಚಿತ ಕೂಡ ಆಗ್ತಿದೆ. ಎಸ್, ಈ ಕೊಲೆ ನಡೆದಿದ್ದು ರವಿಯ ಪ್ರೀತಿಯ ವಿಷಯಕ್ಕೆ. ಅದು ಅವರ ಹಳೆಯ ಲವ್ ಆಗಿರದೆ ಆಫ್ಟರ್ ಮ್ಯಾರೇಜ್ ಲವ್ ಆಗಿದ್ದರ ಇಫೆಕ್ಟ್ ಆಗಿತ್ತು. ಸಹದೇವಪ್ಪನ ಹೆಂಡತಿ ಈ ರವಿಯ ಜೊತೆಗೆ ಹೊಲಗದ್ದೆಗಳಲ್ಲಿ ಆಡೋದಕ್ಕೆ ಶುರು ಮಾಡಿದ್ದರ ಪರಿಣಾಮ ಇದಾಗಿತ್ತು. ಅಲ್ಲಿ ಮಗನ ಚಪಲಕ್ಕೆ ತಾಯಿ ಬಲಿಯಾಗಿದ್ಲು. ಅಷ್ಟಕ್ಕೂ ಅವತ್ತು ಅವರು ಸಾಯಿಸೋದಕ್ಕೆ ಬಂದಿದ್ದು ರವಿಯನ್ನೇ.